ಹೈ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಿಕ್ಕ ವಯಸ್ಸಿನಲ್ಲಿಯೇ ನನ್ನನ್ನು ಉಪಯೋಗಿಸಿಕೊಂಡಿದ್ದ ಅತ್ತೆ ಮಗಳು ದೊಡ್ಡವಳಾದ ಮೇಲೆ ಗಂಡನ ಜೊತೆ ಮನೆಗೆ ಬಂದಾಗ ಅವಳನ್ನು ಬೆತ್ತಲೆಗೊಳಿಸಿ ಮಜಾ ಮಾಡಿ ಸುಖಪಟ್ಟ ಅತ್ತೆಯ ಮಗ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ. ಕತೆನ ಕೊನೆಯ ತನಕ ಕೇಳ್ತಾ ಹೋಗಿ. ಸೀತಾ ನನ್ನ ಅತ್ತೆಯ ಮಗಳು. ನನಗಿಂತ 5 ವರ್ಷ ದೊಡ್ಡವಳು. ನಾನಾಗ 5ನೇ ತರಗತಿ ಓದ್ತಾ ಇದ್ದೆ. ಇವಳು 10ನೇ ತರಗತಿ ಓದ್ತಾ ಒಂದೇ ಬಿಲ್ಡಿಂಗ್ನಲ್ಲಿ 2 ಮನೆಗಳಲ್ಲಿ ನಾವು ಸಂಬಂಧಿಕರು ನೆರೆ ಹೊರೆಯವರಂತೆ ವಾಸವಾಗಿದ್ದೆವು. ಸೀತಾ ಹೆಚ್ಚು ಹೊತ್ತು ನಮ್ಮ ಮನೆಯಲ್ಲಿಯೇ ಕಾಲ ಕಳೆಯುತ್ತಿದ್ದಳು. ನನ್ನ ಅಮ್ಮ ಅವಳನ್ನು ತನ್ನ ಮಗಳಂತೆ ಕಂಡಿದ್ದಳು. ನಾನು ಚಿಕ್ಕವನಿದ್ದಾಗ ಮನೆಗೆ ಬಂದ ಹೆಂಗಸರು ನನ್ನನ್ನು ತಬ್ಬಿ ಮುತ್ತು ಕೊಡದೆ ಹೋಗುತ್ತಿರಲಿಲ್ಲ. ಗೀತಾ ನನ್ನನ್ನು ಯಾವಾಗಲೂ ಹತ್ತಿರದಲ್ಲಿಯೇ ಇರಿಸಿಕೊಳ್ಳುತ್ತಿದ್ದಳು. ನನಗೆ ಇಷ್ಟವಾದ ಆಟಗಳನ್ನು ಆಡಿಸುತ್ತಿದ್ದಳು. ಸಂಡಿಗೆ, ಹಪ್ಪಳ ಮುಂತಾದವುಗಳನ್ನು ತಯಾರಿಸಿ ಪ್ರೀತಿಯಿಂದ ತಿನ್ನಿಸುತ್ತಿದ್ದಳು. ಸಾಬೂನು ಹಚ್ಚಿ ಜಳಕ ಮಾಡಿಸುತ್ತಿದ್ದಳು. ಬಟ್ಟೆ ತೊಡಿಸುತ್ತಿದ್ದಳು. ನಾನಂದರೆ ಸೀತಾ ಎಂದಿಗೂ ನಿರ್ಲಕ್ಷ್ಯದಿಂದ ನಡ್ಕೊಳ್ತಾ ಇರಲಿಲ್ಲ. ಅದು ನನ್ನ ಅಮ್ಮನಿಗೂ ಗೊತ್ತಿತ್ತು. ಹಾಗಾಗಿಯೇ ಎಷ್ಟೋ ಬಾರಿ ಅವಳು ಹೊರಗೆ ಹೋಗುವಾಗ ಸೀತಾಳನ್ನು ಕರೆದು ನನ್ನ ಕಡೆಗೆ ಗಮನ ಇರಿಸುವಂತೆ ಹೇಳಿ ಹೋಗುತ್ತಿದ್ದಳು. ಅಮ್ಮ ಮನೆಯಲ್ಲಿ ಇರದ ಹೊತ್ತಿನಲ್ಲಿ ಬಾಗಿಲು ಮುಚ್ಚಿಕೊಂಡು ನನ್ನ ಬಳಿ ಬಂದು ಕುಳಿತಿರುತ್ತಿದ್ದ ಸೀತಾಳ ವರ್ತನೆ ವಿಚಿತ್ರವಾಗಿರುತ್ತಿತ್ತು. ನಾನು ಮಲಗಿಕೊಂಡು ನನ್ನನ್ನು ತನ್ನ ಹೊಟ್ಟೆಯ ಮೇಲೆ ಕೂರಿಸಿಕೊಳ್ಳುತ್ತಿದ್ದಳು. ಕೆಲವು ಸಲ ನನ್ನ ಎದುರು ಬಟ್ಟೆ ಬದಲಾಯಿಸುತ್ತಿದ್ದಳು. ಅವಳ ದೇಹವನ್ನು ಕಂಡು ನನಗೆ ಮುಜುಗರವಾಗುತ್ತಿತ್ತೇ ವಿನಃ ಬೇರೇನೂ ಅನ್ನಿಸುತ್ತಿರಲಿಲ್ಲ. ಆದರೂ ನನಗೆ ಅವಳ ಆ ವರ್ತನೆ ಅಮ್ಮನಿಗೆ ಹೇಳಬೇಕೆನ್ನಿಸುವಷ್ಟು ವಿಚಿತ್ರವೆನಿಸಿರಲಿಲ್ಲ. ಅದರ ಬಗ್ಗೆ ನಾನು ಅಮ್ಮನಿಗೆ ಎಂದಿಗೂ ಹೇಳಲೂ ಇಲ್ಲ. ಒಂದು ದಿನ ಅಮ್ಮ ಊರಿನಲ್ಲಿ ಇರಲಿಲ್ಲ. ಅಪ್ಪ ಕೆಲಸಕ್ಕೆ ಹೋಗಿದ್ದರು. ನನಗೆ ಶಾಲೆಗೆ ರಜೆ ಇತ್ತೋ ಏನೋ ಗೊತ್ತಿಲ್ಲ. ನಾನು ಮನೆಯಲ್ಲಿದ್ದಾಗ ಸೀತಾ ನನ್ನೊಂದಿಗೆ ಇದ್ದಳು. ಮಧ್ಯಾಹ್ನದ ಸಮಯದಲ್ಲಿ ಸೀತಾ ನನಗೆ ಸ್ನಾನ ಮಾಡಿಸಲು ಸಿದ್ಧಳಾದಳು. ನನ್ನ ಬಟ್ಟೆ ಕಳಚಿ ಸ್ನಾನದ ಕೋಣೆಗೆ ಕರೆದೊಯ್ದಳು. ಆಗ ಅವಳು ಕೇಳಿದ ಪ್ರಶ್ನೆ ನನಗೆ ಇನ್ನೂ ನೆನಪಿದೆ. ನೀನು ಯಾರಿಗೂ ಹೇಳೋದಿಲ್ಲ ಅಂತಂದರೆ ನಾನು ನಿನ್ನ ಜೊತೆ ಸ್ನಾನ ಮಾಡಲ? ನಾನು ತಲೆಯಾಡಿಸಿರಬೇಕು. ಸ್ನಾನ ಮಾಡುವ ನೆಪದಲ್ಲಿ ಅವಳಿಗೆ ಹೇಗೆ ಬೇಕೋ ಹಾಗೆ ನನ್ನನ್ನು ಉಪಯೋಗಿಸಿಕೊಂಡಿದ್ದಳು. ನನಗೆ ಅರ್ಥವಾಗಿರಲಿಲ್ಲ. ಏಕೆಂದರೆ ಆಗ ನಾನು ಇನ್ನು ತುಂಬ ಚಿಕ್ಕ ಹುಡುಗ. ಆ ಘಟನೆ ನಡೆದಾದ ಮೇಲೆ ಅವಳು ಮತ್ತೆ ಎಂದಿಗೂ ಆ ಥರ ನನ್ನ ಜೊತೆ ನಡೆದುಕೊಂಡಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಅವಳಿಗೆ ಪಶ್ಚಾತ್ತಾಪ ಕಾಡಿರಬೇಕು. ಹಾಗಾಗಿ ನನ್ನ ಜೊತೆ ಆ ರೀತಿ ಮತ್ತೆ ನಡ್ಕೊಳ್ಳೇ ಇಲ್ಲ. ನಾನು ಬೆಳೆದು ದೊಡ್ಡವನಾಗಿ BCom ಪದವಿಯನ್ನು ಪಡೆದು ಬೆಂಗಳೂರಿಗೆ ಬಂದು ನೆಲೆಸಿದೆ. ಗೀತಾಳೊಂದಿಗಿನ ಆ ಬಾಲ್ಯದ ಸಂಬಂಧವನ್ನು ನೆನಪಿಸಿಕೊಂಡು ನನ್ನ ಸ್ನೇಹಿತರಿಗೂ ಹೇಳಿದ್ದುಂಟು. ಅವಳಿನ್ನೂ ಧಾರವಾಡದಲ್ಲಿಯೇ ಇದ್ದಾಳೆಂದು ಕೇಳಿದ್ದೆ. ಅದೇ 10ನೇ ತರಗತಿಯ ಹುಡುಗಿಯಾಗಿದ್ದಾಗ ಅವಳು ನಮ್ಮೊಂದಿಗೆ ತೆಗೆಸಿಕೊಂಡ ಕೆಲವು ಫೋಟೋಗಳು ನನ್ನ ಬಳಿ ಇದ್ದವು. ಅವಳು ಚೆಲುವೆ ಎಂದು ನನಗೆ ದೊಡ್ಡವನಾದಂತೆ ತಿಳಿದಿತ್ತು. ಕಪ್ಪು ಬಟ್ಟಲು ಕಣ್ಣುಗಳು, ಉದ್ದನೆಯ ಕೂದಲು, ಮೊಂಡಾದ ಮೂಗು, ತುಂಬಿದ ತುಟಿಗಳು, ನೀಳವೆನ್ನಬಹುದಾದ ಕತ್ತು, 16ರ ಹೊಸ್ತಿಲಲ್ಲಿದ್ದರೂ 20ರ ಯೌವನವನ್ನು ಹೋಲುವಂತಹ ಅವಳ ದುಂಡು ಕಳಶಗಳು ಎಲ್ಲ ಆ ಫೋಟೋದಲ್ಲಿ ನನಗೆ ಕಂಡಿದ್ದವು. ಅದನ್ನೆಲ್ಲ ಸೀತಾ ನನ್ನೆದುರು ಬಿಚ್ಚಿ ತೋರಿಸಿದಾಗ ನಾನಿನ್ನು ಚಿಕ್ಕ ಹುಡುಗನಾಗಿದ್ದು ಎಂಥ ವಿಪರ್ಯಾಸ ಅಂತ ಅಂದುಕೊಳ್ಳುತ್ತಿದ್ದೆ. ಸೀತಾ ಈಗಲೂ ಅಂಥ ಚೆಲುವೆಯೇ ಎಂದು ನನ್ನ ಮನಸ್ಸು ಯೋಚಿಸುತ್ತಿತ್ತು. ಅವಳಿಗೀಗಾಗಲೇ ಮೇಬಿ ಮದುವೆಯಾಗಿರಬಹುದು, ಮಕ್ಕಳೂ ಇರಬಹುದು. ನನ್ನನ್ನು ನೋಡಿದ್ರೆ ಅವಳು ನಿಜಕ್ಕೂ ಗುರುತಿಸ್ತಾಳೆಯೇ? ಅವಳನ್ನು ನಾನು ಗುರುತಿಸಬಹುದಾ? ಅವಳಿಗೆ ಬಾಲ್ಯದ
ಆ ಸಂಬಂಧ ನಿಜಕ್ಕೂ ನೆನಪಿರುತ್ತಾ ಅಂತ ಎಲ್ಲ ಅವಳ ನೆನಪು ಬಂದಾಗ ಯೋಚಿಸ್ತಿದ್ದೆ. ಸುಮಾರು 1 ವರ್ಷದ ಹಿಂದೆ ಸೀತಾ ಮತ್ತೆ ಸಿಕ್ಕಳು. ಬೆಂಗಳೂರಿನ ನಮ್ಮ ಮನೆಗೆ ಬಂದಿದ್ಳು. ಅವಳ ಜೊತೆ ಅವಳ ಗಂಡ, ಇಬ್ಬರು ಹೆಣ್ಣು ಹುಡುಗಿಯರು ಇದ್ದರು. ಮೈಸೂರು ಬೆಂಗಳೂರು ಪ್ರವಾಸ ಕೈಗೊಂಡಿದ್ದರಿಂದ ನಾವಿಲ್ಲಿರೋದನ್ನು ತಿಳಿದು ನಮ್ಮ ವಿಳಾಸವನ್ನು ಹುಡುಕ್ತಾ ಮನೆಗೆ ಬಂದು ಬಿಟ್ಟಿದ್ರು. ಅವರೆಲ್ಲ ಯಾರು ಅಂತ ನನಗೆ ಗೊತ್ತಾಗಿರಲಿಲ್ಲ. ನನ್ನ ಅಮ್ಮ ನನ್ನನ್ನು ಕರೆದು, ಇಲ್ಲೋಡು ಯಾರು ಬಂದಿದ್ದಾರೆ, ಸೀತಕ್ಕ ನೆನಪಿದಾಳ ಅಂತ ಕೇಳಿದಾಗಲೇ ನನಗವಳು ಸೀತಾ ಅಂತ ಗುರುತು ಸಿಕ್ಕಿದ್ದು. ಅವಳನ್ನು ನೋಡಿದ ಕ್ಷಣ ಹಾಗೆಯೇ ನಿಂತು ಬಿಟ್ಟಿದ್ದೆ. ಅವಳಿಗಾಗ 33 ವಯಸ್ಸಿರಬಹುದು. ನನಗೆ 28. ಆದರೆ ಅವಳು ಮಾತ್ರ 24 ಹತ್ತಿರದಲ್ಲಿದ್ದಂತೆ ನನಗೆ ಆ ಹಳೆಯ ಸಂಬಂಧ ನೆನಪಾಗಿ ಮಾತೇ ಬರಲಿಲ್ಲ. ಅವಳನ್ನು ನೋಡಿ ಮುಗುಳು ನಕ್ಕಿದ್ದೆ ಅಷ್ಟೆ. ಅವಳು ನಕ್ಕಿದ್ಲು. ಅಂದು ಇಡೀ ದಿನ ನಾನವಳನ್ನು ಕದ್ದು ನೋಡಿದ್ದೆ 1-2 ಸಲ. ಅದು ಅವಳಿಗೂ ಗೊತ್ತಾಗಿತ್ತು. ಸೀತಾಳ ಗಂಡ ತಾವೆಲ್ಲ ಬೆಳಗ್ಗೆ ಹೊರಡಬೇಕೆಂದು ಸಂಜೆ ಚಹಾ ಕುಡಿಯುತ್ತಾ ಸಾರಿದ. ಇನ್ನು ಕೆಲವು ದಿನಗಳು ಇದ್ದು ಹೋಗಿ ಅಂತ ಹೇಳಬೇಕೆಂದರೆ ನನ್ನ ಬಾಯಿಗೆ ಅದೇನಾಗಿತ್ತೋ ಗೊತ್ತಿಲ್ಲ, ಮಾತೇ ಬರಲಿಲ್ಲ. ಆದರೆ ನನ್ನ ಅಮ್ಮ ನನ್ನ ಸಹಾಯಕ್ಕೆ ಬಂದಳು. ಸೀತಾಳ ಗಂಡ ಮಾತ್ರ ಹಠ ಹಿಡಿದವನಂತೆ ಬೆಳಗ್ಗೆ ಹೋಗಲೇಬೇಕು ಎಂದಿದ್ದ. ಮಕ್ಕಳಿಗಾಗಿ ಬೇಸಿಗೆ ರಜೆಯ ಕ್ಲಾಸ್ಗಳು, ನನ್ನ ಬ್ಯಾಂಕಿನ ಕೆಲಸ, ಹೀಗೆ ಏನೇನೋ ಕಾರಣಗಳನ್ನು ಹೇಳಿದ. ನನ್ನ ಅಮ್ಮನೂ ಹಠ ಬಿಡಲಿಲ್ಲ. ಕೊನೆ ಪಕ್ಷ ಸೀತಾಳನ್ನಾದರೂ 1 ವಾರ ಬಿಟ್ಟು ಹೋಗಬೇಕೆಂದು ಪಟ್ಟು ಹಿಡಿದಳು. ಹೆಂಗಸರ ಹಠದ ಮುಂದೆ ಗಂಡಸರು ಹಠ ಅಷ್ಟು ಪರಿಣಾಮಕಾರಿಯಾಗುವುದಿಲ್ಲ ನೋಡಿ. ಸೀತಾಳ ಗಂಡನಿಗೆ ಸೀತಾಳನ್ನು ಬಿಟ್ಟು ಹೋಗಲು ಒಪ್ಪಲೇಬೇಕಾಯಿತು. ಆಗ ನನಗಾದ ಖುಷಿ ಅಷ್ಟಿಷ್ಟಲ್ಲ. 1-2 ದಿನಗಳಲ್ಲಿ ಸೀತಾ ನಾನು ಪರಸ್ಪರ ಸಂಕೋಚ ಮರೆತು ಚೆನ್ನಾಗಿ ಮಾತನಾಡತೊಡಗಿದ್ದೆವು. ಅವಳನ್ನು ಕರೆದುಕೊಂಡು ಹೋಗಿ ಸಂಜೆ ಬೆಂಗಳೂರು ಸುತ್ತಾಡಿಸುವಂತೆ ಅಮ್ಮ ನನಗೆ ಹೇಳಿದಾಗ ನಾನು ಸಮಯ ಹಾಳು ಮಾಡದೆ ಬೇಗ ಇನ್ನೊಮ್ಮೆ ಸ್ನಾನ ಮಾಡಿ ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್ ತೊಟ್ಟು ಸುಗಂಧವನ್ನು ಸಿಂಪಡಿಸಿಕೊಂಡು ಸಿದ್ಧನಾದೆ. ಸೀತಾ ಒಲ್ಲದ ಮನಸ್ಸಿನಿಂದಲೇ ಎಂಬಂತೆ ನನ್ನ ಹಳೆಯ ಚೂಡಿದಾರೊಂದನ್ನು ಧರಿಸಿ ನನ್ನ ಬೈಕ್ ಹತ್ತಿದಳು. ಅವಳನ್ನು ನೇರವಾಗಿ ಟೆಂಪಲ್ಗೆ ಕರೆದುಕೊಂಡು ಹೋಗಿ ಬೇಗನೆ ದೇವರ ದರ್ಶನ ಮಾಡಿಸಿ ಅಲ್ಲೇ ಹಿಂದೆ ಇದ್ದ ಉದ್ಯಾನವನದಲ್ಲಿ ಕರೆದುಕೊಂಡು ಹೋಗಿ ಕುಳಿತೆ. ಸಂಕೋಚದಿಂದಲೇ ಇದ್ದ ಸೀತಾ ಈಗ ನನ್ನ ಪ್ರಶ್ನೆಗಳಿಗೆ ಉತ್ತರಿಸತೊಡಗಿದಳು. ತನ್ನ ಮದುವೆಯ ಬಗ್ಗೆ ವಿಚಾರಿಸಿದಾಗ ನಾನು ಇನ್ನೊಬ್ಬ ನನ್ನ ಕೆಲಸದ ಬಗ್ಗೆ ಮತ್ತೆ ನನ್ನ ಹಳೆಯ ಗರ್ಲ್ ಫ್ರೆಂಡ್ ಸಹನಾಳ ಬಗ್ಗೆ ಹೇಳಿದೆ. ಇನ್ನೊಬ್ಬ ನನ್ನ ಆಪ್ತ ಗೆಳತಿ ರಾಣಿಯ ಬಗ್ಗೆಯೂ ಹೇಳಿದೆ. ಅವಳು ಅದನ್ನೆಲ್ಲ ಕೇಳಿ ತುಂಬ ನಕ್ಕಳು. ನನಗೆ ಕೆಟ್ಟ ಹುಡುಗ ಅಂತ ಬಿರುದನ್ನು ಕೊಟ್ಟಳು. ಸೀತಾ, ನಾನು ಚಿಕ್ಕವರಿದ್ದಾಗ ಆಡಿದ್ದ ಆಟಗಳು ನಿನಗೆ ನೆನಪಿದೆಯೇ ಅಂತ ನಾನು ಅಳುಕುತ್ತಲೇ ಕೇಳಿದೆ. ನನ್ನ ಕಣ್ಣುಗಳಲ್ಲಿನ ತುಂಟತನವನ್ನು ಗ್ರಹಿಸಿದಳೋ ಏನೋ. ಅವಳು ಉತ್ತರಿಸಲಿಲ್ಲ. ನಾನು ಮತ್ತೆ ಕೇಳಲಿಲ್ಲ. ಆದರೆ ಕೆಲ ನಿಮಿಷಗಳ ಮೌನದ ನಂತರ ಸೀತಾ ನನ್ನ ಕಡೆಗೆ ತಿರುಗಿ ಏನೋ ಗಂಭೀರವಾದ ವಿಷಯವನ್ನು ಪ್ರಸ್ತಾಪಿಸುವಂತೆ ಮುಖ ಮಾಡಿ, ನಿನಗೆ ಏನೇನು ನೆನಪಿದೆಯೋ ನನಗೆ ಗೊತ್ತಿಲ್ಲ. ನನ್ನಿಂದಾದ ತಪ್ಪುಗಳು ನಿನಗಿನ್ನೂ ನೆನಪಿದ್ದರೆ ದಯವಿಟ್ಟು ಅವುಗಳನ್ನು ಮರೆತು ಬಿಡು ಅಂದಳು. ಅವಳ ಮುಖದಲ್ಲಿ ನಿಜವಾಗಿಯೂ ಚಿಂತೆ ಇತ್ತು. ಆದರೆ ಅವಳ ಆ ತಪ್ಪುಗಳು ಮರೆಯುವುದು ನನಗೆ ಸಾಧ್ಯವಿರಲಿಲ್ಲ. ನಾನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಆ ತಪ್ಪುಗಳನ್ನು ಇನ್ನೊಮ್ಮೆ ಮಾಡಿಬಿಡು ಸೀತಾ ಅಂದೆ. ಅವಳ ಪಕ್ಕದಲ್ಲಿ ಸಿಡಿಲು ಬಿದ್ದಂತೆ ಹೆದರಿ ಎದ್ದು ನಿಂತಳು. ತಾನು ಮರುದಿನವೇ ಊರಿಗೆ ಹಿಂತಿರುಗುವುದಾಗಿ ಹೇಳಿದಳು. ನಾನು ಮತ್ತೆ ನನ್ನೂ ಅನ್ನದೆ ಸುಮ್ಮನೆ ಅವಳನ್ನು ಮನೆಗೆ ಕರೆದುಕೊಂಡು ಹೋದೆ. ಅವಳೆಲ್ಲಿ ಬೆಳಗ್ಗೆ ಊರಿಗೆ ಹೊರಟು ನಿಂತು ಬಿಡುತ್ತಾಳೋ ಎಂದು ಹೆದರಿದ್ದೆ. ಆದರೆ ಮರುದಿನ ನಾನು ಎದ್ದಾಗ ಅವಳು ಅಡುಗೆ ಮನೆಯಲ್ಲಿ ಟಿಫನ್ ತಯಾರಿಸುತ್ತಿದ್ದಳು. ಆದರೆ ಇಡೀ ದಿನ ಅವಳು ನನ್ನೊಂದಿಗೆ ಮಾತನಾಡಲಿಲ್ಲ.
ನಾನು ಅವಳೆದುರು ಕುಳಿತು ನನ್ನ ಕಡೆ ನೋಡಲೂ ಇಲ್ಲ. ನಾನು ಸುಮ್ಮನಿದ್ದು ಬಿಟ್ಟಿದ್ದೆ. ಮರುದಿನ ಮಧ್ಯಾಹ್ನದ ಸಮಯ. ನಾನು ಆಫೀಸ್ನಿಂದ ಬೇಗನೆ ಮನೆಗೆ ಬಂದೆ. ಮನೆಗೆ ಬೀಗ ಹಾಕಿತ್ತು. ನನ್ನ ಬಳಿ ಇರುವ ಇನ್ನೊಂದು ಕೀ ಬಳಸಿ ಬಾಗಿಲು ತೆಗೆದೆ. ಒಳಗೆ ಬಂದು ಮೊದಲು ಸೀತಾಳ ಸೂಟ್ಕೇಸ್ ಮನೆಯಲ್ಲಿದೆಯೋ ಇಲ್ಲವೋ ನೋಡಿದೆ. ಅವಳು ನನಗೆ ತಿಳಿಸದೆ ಊರಿಗೆ ಹೊರಟು ಹೋಗಬಹುದೆಂಬ ಭಯ ನನ್ನಲ್ಲಿ ಇನ್ನೂ ಇತ್ತು. ಆದರೆ ಅವಳು ಊರಿಗೆ ಹೋಗಿರಲಿಲ್ಲ. ಅವಳ ಸೂಟ್ಕೇಸ್ ಇನ್ನೂ ಮನೆಯಲ್ಲಿಯೇ ಇತ್ತು. ಏನು ವಿಷಯವೆಂದು ತಿಳಿಯಲು ಅಮ್ಮನಿಗೆ ಫೋನ್ ಮಾಡಿದೆ. ನಾವಿಬ್ಬರು ಬನಶಂಕರಿಯಲ್ಲಿ ಇದ್ದೇವಪ್ಪ, ಶಾಪಿಂಗ್ ಮಾಡ್ತಾ ಇದ್ದೀವಿ, ಬರೋದಕ್ಕೆ ಇನ್ನೂ ತಡವಾಗುತ್ತೆ ಅಂದಳು ಅಮ್ಮ. ಸೀತಾಳಿಗೋಸ್ಕರವೇ ಸೀತಾಳಿಗೋಸ್ಕರವೇ ನಾನು ಬೇಗ ಬಂದೆ. ಆದರೆ ಈ ರೀತಿ ಆಯ್ತಲ್ಲ. ಆಫೀಸ್ ಕೆಲಸ ಮುಗಿಸಿ ಬೇಗನೆ ಮನೆಗೆ ಬಂದರೆ ಸೀತಾ ಮನೆಯಲ್ಲಿಯೇ ಇಲ್ವಲ್ಲ ಅಂತ ಮರುಗುತ್ತಾ ಟಿವಿ ಹೊತ್ತಿಸಿದೆ. ಜೊತೆಗೆ ಟೀ ಕುಡಿಯೋಣವೆನ್ನಿಸಿ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಒಲೆ ಹೊತ್ತಿಸಿದೆ. ಕೆಲವು ನಿಮಿಷಗಳ ನಂತರ ಕೈಯಲ್ಲಿ ಟೀ ಹಿಡಿದು ಕುಳಿತು ಟಿವಿ ನೋಡುತ್ತಾ ಕುಳಿತೆ. ಎಷ್ಟೋ ಸಮಯದ ನಂತರ ಕಾಲಿಂಗ್ ಬೆಲ್ ಶಬ್ದವಾಯಿತು. ಹೋಗಿ ಬಾಗಿಲು ತೆಗೆದು ನೋಡಿದರೆ ಮನೆಯ ಮುಂದೆ ಸೀತಾ ಹೊರಗೆ ಮಳೆ ಬರುತ್ತಿದ್ದರಿಂದ ಅವಳು ಪೂರ್ತಿ ನೆಂದು ಹೋಗಿದ್ದಳು. ಸೀದಾ ನಾನು ಬಾಗಿಲು ತೆಗೆದ ಮೇಲೆ ಒಳಗೆ ಬಂದಳು. ಅಮ್ಮ ಎಲ್ಲಿ ಅಂತ ಕೇಳಿದೆ. ಆಂಟಿ ಸದ್ಯಕ್ಕೆ ಮನೆಗೆ ಬರುವುದಿಲ್ಲವಂತೆ. ಅವರ ಸ್ನೇಹಿತೆ ಸಿಕ್ಕಿದ್ದರು. ಅವರ ಜೊತೆ ಅವರ ಮನೆಗೆ ಹೋದರು. ಅತ್ತೆ ಬರುವುದು ರಾತ್ರಿ ಆಗುತ್ತದೆ ಅಂತ ಹೇಳಿ ಸೀದಾ ರೂಮಿಗೆ ಹೋದಳು ಬಟ್ಟೆ ಬದಲಾಯಿಸಲು. ಆದರೆ ನನ್ನನ್ನು ನೋಡಿದ ಅವಸರದಲ್ಲಿ ಬಾಗಿಲನ್ನು ಸರಿಯಾಗಿ ಲಾಕ್ ಮಾಡಿರಲಿಲ್ಲ. ಹಾಗಾಗಿ ಹಾಲಿನಲ್ಲಿಯೇ ನಿಂತಿದ್ದ ನನಗೆ ಅವಳು ಬಟ್ಟೆ ಬದಲಾಯಿಸುತ್ತಿರುವುದು ಕಾಣಿಸುತ್ತಿತ್ತು. ಇಂದು ನಾನು ತಡೆದುಕೊಳ್ಳಲಾಗದೆ ಒಳಗೆ ಹೋಗಿ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡೆ. ಅವಳಿಗೂ ಕೂಡ ತಕ್ಷಣಕ್ಕೆ ಅಲ್ಲಿ ಏನು ನಡೆಯಿತು ಅಂತ ತಿಳಿಯಲೇ ಇಲ್ಲ. ಆಮೇಲೆ ನನ್ನಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಪಟ್ಟಳು. ಆದರೆ ನಾನು ಬಿಡಲಿಲ್ಲ. ಅವಳನ್ನು ಚೆನ್ನಾಗಿ ಬಳಸಿಕೊಂಡು ಅನುಭವಿಸಿ ಮಜಾ ಮಾಡಿದೆ. ಅದಾದ ಮೇಲೆ ಅವಳು ನಮ್ಮ ಮನೆಯಲ್ಲಿ 1 ವಾರ ಇದ್ದಳು. ಆ 1 ವಾರ ಅವಳನ್ನು ಬಿಡದೆ ಮಜಾ ಮಾಡಿದೆ. ಅವಳನ್ನು ಟ್ರೈನ್ನಲ್ಲಿ ಕೂರಿಸಿ ಹೊರಗಿನಿಂದಲೇ ಅವಳನ್ನು ಮಾತನಾಡಿಸುತ್ತಿದ್ದ ನಾನು, ಒಟ್ಟಿನಲ್ಲಿ ಎಷ್ಟಾಯಿತು ಅಂದೆ. ಅವಳು ನಕ್ಕು, ನಾನೇನನ್ನು ಎಣಿಸಲಿಲ್ಲ ಅಂದಳು. 2 ನಿಮಿಷಗಳ ಮೌನದ ನಂತರ ಅವಳ ಮುಖದಲ್ಲೊಂದು ತುಂಟ ಭಾವವಿತ್ತು. 12 ಅಂದಳು. ಎಸ್, 12. ಇನ್ನೂ ಹೆಚ್ಚು ಆಗಬಹುದಾಗಿತ್ತು, ಆದರೆ ನಿನಗೆ ಆಲಸ್ಯ ಜಾಸ್ತಿ ಅಂದೆ. ಒಂದೇ ವಾರದಲ್ಲಿ 12 ಬಾರಿ. ಮುಂದಿನ ಮಾತು ಯಾರಿಗೂ ಕೇಳಿಸದಂತೆ ಕಿಟಕಿಯ ಬಳಿ ಸರಿದು ಪಿಸು ಮಾತಿನಲ್ಲಿ ಹೇಳಿದಳು. ನನ್ನ ಗಂಡನೊಂದಿಗೂ ನಾನಿಷ್ಟು ಮಾಡಿಲ್ಲ, ನೀನು ಲಕ್ಕಿ ಅನ್ನುತ್ತಾ ನಕ್ಕಳು. ನಾನು ನಕ್ಕೆ. ಮತ್ಯಾವಾಗ ಬರುವುದು ಅಂತ ಕೇಳಿದೆ ನಾನು. ಸೀತಾ ನನ್ನನ್ನೇ ಗಂಭೀರವಾಗಿ ನೋಡುತ್ತಾ ಒಂದು ಗಳಿಗೆ ತಡೆದು ಹೇಳಿದಳು, ಗೊತ್ತಿಲ್ಲ. ಮತ್ತೊಮ್ಮೆ ನಾನು ನಿನ್ನ ಮನೆಗೆ ಬಂದರೂ ಸೀತಾ ನಿನಗೆ ಮತ್ತೆ ಸಿಗೋದಿಲ್ಲ. ಅವಳ ಧ್ವನಿಯಲ್ಲಿ ನಿಷ್ಠೂರತೆ ಇದ್ದರೂ ಅವಳ ಕಣ್ಣುಗಳಲ್ಲಿ ತನ್ನನ್ನು ಅರ್ಥ ಮಾಡಿಕೊಳ್ಳ